ಅಷ್ಟು ಯೋಜನೆಗಳನ್ನು ಮಾಡಿದ್ರಿ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಮಾಡಿದ್ರಿ, KPS ಅಂತೇಳಿ. ಕೇವಲ ಬೋರ್ಡ್ ಚೇಂಜ್ ಆಯಿತು, ಒಳಗಡೆ ಕಂಪ್ಲೀಟ್ ವ್ಯವಸ್ಥೆನೇ ಬದಲಾಯ್ತಾ? ಅಲ್ಲ, ಬೋರ್ಡ್ ಇನ್ನೂ ಚೇಂಜ್ ಆಗಿಲ್ಲ. ಕೆಲವು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಹಾಕಿದ್ದೀರಾ. 309 ಮುಂಚೆ ಇತ್ತು, 200 ಚಿಲ್ಲರೆ ಇತ್ತು. ನಾನು ಬಂದಮೇಲೆ ಕೆಲವು ಒಂದು 60-70 ಕೊಟ್ವಿ. ಬಟ್ ಅದರೊಳಗೆ ನ್ಯೂನತೆಗಳಿತ್ತು. ಅದನ್ನೆಲ್ಲದನ್ನೂ ಸರಿ ಮಾಡಿ ಈಗ 1000 ಸ್ಕೂಲ್ನ ನಾವೇ ಅನೌನ್ಸ್ ಮಾಡಿದ್ದೀವಿ. ಪ್ಲಸ್ 309 ಇದೆ. ಅದಕ್ಕೆ ಹಣನೂ ಕೊಡಬೇಕಾಗುತ್ತೆ. ಬರೀ ಬೋರ್ಡ್ ಚೇಂಜ್ ಮಾಡಿದರೆ ಆರ್ಥಿಕ ಸಂಪನ್ಮೂಲಗಳನ್ನು ಬೇಸಿಕಲಿ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಅಂದರೆ ಒಂದೇ ಸೂರಡಿಯಲ್ಲಿ 14 ವರ್ಷದ ಕಲಿಕೆಯನ್ನು ನಾವು ಮಾಡಬೇಕು. LKG UKG PUC. ಕೆಲಸದ PUC ಏನಾಗುತ್ತೆ, ಒಂದು 500-1 ಕಿಲೋಮೀಟರ್ ದೂರ ಇರುತ್ತೆ. ಮಕ್ಕಳು ದೊಡ್ಡವರು ಇರೋದ್ರಿಂದ ನೋ ಪ್ರಾಬ್ಲಮ್, ಅದಕ್ಕೆ ನಾವು ಮ್ಯಾನೇಜ್ ಮಾಡ್ಕೋಬೋದು. ಬಟ್ ಆದಷ್ಟು ಎಂಟೈರ್ ಸ್ಟೇಟಲ್ಲಿ ನಮಗೆ ಕಂಪಲ್ಸರಿ ವಿ ವಾಂಟ್ ನಮ್ಮ ಮಕ್ಕಳು ಒಂದೇ ಸೂರಲ್ಲಿ ಕಲಿಬೇಕು ಅಂತ. ಅವರಿಗೆಲ್ಲ ಬಸ್ ವ್ಯವಸ್ಥೆ ಇರ್ತದೆ. ಬಟ್ ರಾಜ್ಯದಲ್ಲಿರ್ತಕ್ಕಂಥ ಇನ್ನುಳಿದ ಶಾಲೆಗಳು ಅವೆಲ್ಲವೂ ಇದ್ದೇ ಇರ್ತದೆ. ಒಂದು ನಾವು ಅರ್ಥ ಮಾಡ್ಕೋಬೇಕು, 35 ವರ್ಷದ ಹಿಂದೆ, 40 ವರ್ಷದ ಹಿಂದೆ ಯಾರೊಬ್ಬರು MLA ಹೋದರೆ ನಮ್ಮ ಊರಿಗೆ ಒಂದು ಶಾಲೆ ಕೊಡಿ ಅನ್ನೋರು, ರೋಡ್ ಕೊಡಿ ಅನ್ನಲ್ಲ. ಈಗ ಯಾರೂ ಶಾಲೆ ಕೇಳಲ್ಲ, ರೋಡ್ ಕೇಳ್ತಾರೆ, ಬೇರೆದು ಕೇಳ್ತಾರೆ. ಯಾಕೆಂದರೆ ಶಾಲೆ ಆಗಲೇ ಇದೆ. ಆ ಶಾಲೆಯಲ್ಲಿ ಅಷ್ಟು ಮಕ್ಕಳಿದ್ದಾರೆ ಆ ಊರಲ್ಲಿ ಅನ್ನೋದು ಒಂದು ಪ್ರಶ್ನೆ. ಅದಕ್ಕೆ ನಾನು ಒಂದು ತೀರ್ಮಾನ ಮಾಡಿದೆ. ನನಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸ್ವಲ್ಪ ಮನಸ್ಸಿಗೆ ನೋವಾಯಿತು. ಬಿಕಾಸ್ ನಾನು ಎಲ್ಲೂ ಕೂಡ ನಾನು ಕ್ಲೋಸ್ ಮಾಡ್ತೀನಿ ಅದು ಇದು ಅಂತ ಹೇಳಿರಲಿಲ್ಲ. ಯಾವುದೋ ನಮ್ಮ ಶಾಲೆಗಳನ್ನು ಅನಿವಾರ್ಯವಾಗಿ ಎಲ್ಲ ಕಡೆಯೂ ಹೇಳ್ಕೊಂಡು ಕೊನೆಗೆ ವಿಧಾನಸೌಧದಲ್ಲೇ ಹೇಳಿದೆ. ಈ ಸೋಷಿಯಲ್ ಮೀಡಿಯಾ ಸುಡುಗಾಡು ಒಂದೇ. ನಾನು ಸೋಷಿಯಲ್ ಮೀಡಿಯಾ ಸುಡುಗಾಡಿಂದ ನಾನೊಂಥರ ವಿಲನ್ ಆಗಿದ್ದೀನಿ ನಾನು ಶಾಲೆಯಲ್ಲಿ. ಅದಕ್ಕೆ ಇಲ್ಲಿ ವಿಧಾನಸಭೆಯಿಂದ ಒಂದು ಪ್ರಾಮಿಸ್ ಮಾಡ್ತಾಯಿದ್ದೀನಿ. ಏನು ಅಂತ ಹೇಳಿದರೆ, ಒಂದು ಮಗು ಇದ್ರೇನು ಕೂಡ ಒಂದು ಸರ್ಕಾರಿ ಶಾಲೆನೇ ನಡೆಸಿ ಒಂದು ಟೀಚರ್ ಇರ್ತಾರೆ, ಮಧ್ಯಾಹ್ನದ ಬಿಸಿ ಊಟಕ್ಕೂ ಕೂಡ ಒಬ್ಬರು ಇರ್ತಾರೆ ಅಂತೇಳಿ ಹೇಳಿದೆ. ಇದಕ್ಕಿಂತ ಇನ್ಯಾರಾದರೂ ಬಂದು ನನಗೆ ಈಗ ಮೀಡಿಯಾದವರು ಕೇಳೋದು ನಿಲ್ಲಿಸ್ಬಿಟ್ಟಿದ್ದಾರೆ. ಬಿಕಾಸ್ ಇದ್ರ ಮೇಲೆ ನಾನು ಏನು ಮಾಡೋದಕ್ಕಾಗೋದಿಲ್ಲ. ಹಂಗಂದ ತಕ್ಷಣ ಕರ್ನಾಟಕ ಪಬ್ಲಿಕ್ ನೀವೇನು ಹೋಲಿಕೆ ಮಾಡ್ತೀರಿ ಸರ್ಕಾರಿ ಶಾಲೆ ಪ್ರೈವೇಟ್ ಶಾಲೆ ಅಂತ? KPS ಶಾಲೆ ಈಸ್ ಈಕ್ವಲೆಂಟ್ ಟು ಎನಿ ಆಫ್ ದಿಸ್ ಪ್ರೈವೇಟ್ ಶಾಲೆ. ಈಗ ನೀವು ರಿಸಲ್ಟ್ಸ್ ನೋಡಿ, ಗ್ರಾಮೀಣ ಭಾಗದ ಮಕ್ಕಳು ಹೆಂಗೆ ಮೇಲ್ ಬಂದರು ಇಲ್ಲಿ ನೋಡಿ. ಶೌಚಾಲಯ ಅಲ್ಲ, ಶೌಚಾಲಯನೂ ಇಲ್ಲ, ಫುಲ್ ಕೊಟ್ಟಿಲ್ಲ ನಾವು, ರೂಮ್ಸು ಫುಲ್ ಕೊಟ್ಟಿಲ್ಲ. ಆದರೆ ಟೀಚರ್ಸ್ನ ಫಸ್ಟ್ ಡೇಯಿಂದ ಕೊಟ್ವಿ. ಗೆಸ್ಟ್ ಟೀಚರ್ಸ್ನ ಪಾಠನ ಡಿಸೆಂಬರ್ ಒಳಗೆ ಮುಗಿಸಿ ಅಂದ್ವಿ. ಪ್ರಿಪ್ರೇಟ್ರಿನ ಟೈಮಲ್ಲಿ ಮಾಡಿದ್ವಿ. ಸ್ಟೇಟ್ ಲೆವೆಲ್ಲಿ ಕ್ವೆಶ್ಚನ್ ಬ್ಯಾಂಕ್ಸ್ ಕೊಟ್ವಿ. ತುಂಬ ಒತ್ತಡನ, ಸಂಪನ್ಮೂಲ ವ್ಯಕ್ತಿಗಳನ್ನು ಫುಲ್ ಫ್ಲೆಡ್ಜಾಗಿ ಯೂಸ್ ಮಾಡ್ಕೊಂಡ್ವಿ. ಇದನ್ನೆಲ್ಲ ಕರೆಕ್ಟಾಗಿ ಪ್ರೋಗ್ರಾಮ್ ಮಾಡಿದ್ವಿ. ಇದೆ ಬಿಲ್ಡಿಂಗ್ ಆಗಬೇಕು, ಶೌಚಾಲಯ ಆಗಬೇಕಾ, ಒಂದೇ ಸತಿ ಮಾಡೋದಕ್ಕೆ ದುಡ್ಡು ಬೇಕಾಗ್ತದೆ. ಆದರೂ ಕೂಡ ಈ ಸತಿ ದುಡ್ಡು ಕೊಟ್ಟಿದ್ದಾರೆ, ಅದನ್ನು ದುಡ್ಡು ಕೊಟ್ಟಿದ್ದಾರೆ. ಕೆಲಸದ ಏನಾಗುತ್ತೆ, ದೇವರು ಇದ್ದರೂ ಕೂಡ ಪೂಜಾರಿ ಬೇಕೇ ಬೇಕು. ಪೂಜಾರಿ ಇಲ್ಲ ಅಂದರೆ ದೇವರಿಗೆ ಡಿಮಾಂಡೇ ಇಲ್ಲ. ಹಾಗೆ ಶಿಕ್ಷಣದಲ್ಲಿ ಶಿಕ್ಷಕರು ಬೇಕೇ ಬೇಕು. ಬಟ್ ಬಿಲ್ಡಿಂಗು ಇದೆಲ್ಲ ನಂಗೆ ಓವರ್ನೈಟ್ ಮಾಡಬೇಕಂದ್ರೆ 30,000 ಕೋಟಿ ಬೇಕು. ಆಗ್ತದೆ. ಅದು ಹಂತವಾಗಿ ನಾವು ಫೈಟ್ ಮಾಡಬೇಕಾಗತ್ತೆ. CSR ಫಂಡ್ ತರಬೇಕಾಗುತ್ತೆ. ಬೇರೆ ಬೇರೆ ವ್ಯವಸ್ಥೆಯಲ್ಲೆಲ್ಲ ಮಾಡಬೇಕು. ಕೆಲವು KPS ಶಾಲೆಗಳನ್ನು CSR ಫಂಡಿಂದ ಮಾಡ್ತಾರೆ ವಿರೋಧ ಪಕ್ಷದವರು. ತುಮಕೂರಲ್ಲಿ ಸುರೇಶ್ ಗೌಡ ಅಂತೇಳಿ ಏನು ಶಾಸಕರಿದ್ದಾರೆ, ಸ್ನೇಹಿತರು ಕೂಡ, ಮದನ ನೀವು ನನಗೆ ಸುಮ್ಮನೆ ಪರ್ಮಿಷನ್ ಕೊಡಿ, ದುಡ್ಡು ನಾನು ಹೆಂಗೋ ತರ್ತೀನಿ. ಕೆಲವರು ನಮ್ಮ ಕಾಂಗ್ರೆಸ್ ಶಾಸಕರು ನೀವು ಪರ್ಮಿಷನ್ ಕೊಡಿ ನಾವು ದುಡ್ಡು ತರ್ತೀವಿ ಅಂತ. ಅಂದರೆ ದಾನಿಗಳಿದ್ದಾರೆ, ಅದನ್ನ ಕರೆಕ್ಟಾಗಿ ಉಪಯೋಗ ಆಗಬೇಕು. ಆ ಸಿಸ್ಟಮ್ನ ಕ್ರಿಯೇಟ್ ಮಾಡಿದಾಗ ಆಟೋಮೆಟಿಕಲಿ ದಾನಿಗಳು ಬರ್ತಾರೆ. ಸರ್ಕಾರದಿಂದ ಕೂಡ ADB ಬ್ಯಾಂಕಿಂದ ಮತ್ತು ಮೈನಾರಿಟಿ ಡಿಪಾರ್ಟ್ಮೆಂಟಿಂದ 1,000 ಶಾಲೆಗಳಿಗೆ ಸುಮಾರು 4,000 ಕೋಟಿ, ನಂದು 3,000 ಚಿಲ್ಲರೆ, ಮತ್ತು ದಾನಿಗಳಿಂದನೂ ಕೂಡ ಬರೋದ್ರಿಂದ 1,000 ಶಾಲೆಗೆ ಆ್ಯಾವ್ರೇಜ್ 3-4 ಕೋಟಿಯನ್ನು ಖರ್ಚು ಮಾಡಿ ಒಳ್ಳೆ ಸುಸಜ್ಜಿತವಾಗಿರ್ತಕ್ಕಂಥ ಅಪ್ಲಿಫ್ಟ್ಮೆಂಟ್ ಮಾಡಿ ಇರ್ತಕ್ಕಂಥ ಶಾಲೆಗೆ ಎಕ್ಸ್ಟ್ರಾ ರೂಮ್ಸು ಕೊಟ್ಟು, ಕಂಪ್ಯೂಟರ್ ಕ್ಲಾಸ್ ಕಂಪಲ್ಸರಿ ಇರುತ್ತೆ, ಕಂಪ್ಯೂಟರ್ ಲ್ಯಾಬ್ ಇರುತ್ತೆ, ಫಿಸಿಕ್ಸ್ ಲ್ಯಾಬ್ ಇರುತ್ತೆ, ಕೆಮಿಸ್ಟ್ರಿ ಲ್ಯಾಬ್ ಇರುತ್ತೆ, ಬಯಾಲಜಿ ಲ್ಯಾಬ್ ಇರುತ್ತೆ, ಅಲ್ಲೊಂದು ಮ್ಯೂಸಿಕ್ ಬ್ಯಾಂಡ್ ಇರುತ್ತೆ, ಮ್ಯೂಸಿಕ್ ಟೀಚರ್ ಇರ್ತಾರೆ, ಫಿಸಿಕಲ್ ಟೀಚರ್ ಇರ್ತಾರೆ, ಆರ್ಟ್ ಟೀಚರ್ ಇರ್ತಾರೆ. ಕಂಪ್ಯೂಟರ್ನ 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಹೇಳ್ಕೊಡ್ತಾರೆ. ಪ್ಲಸ್ ಪ್ಯಾನಲ್ಲು, ಇಂಟರಾಕ್ಟಿವ್ ಪ್ಯಾನಲ್ಸ್ ಇರುತ್ತೆ, ಡಿಜಿಟಲ್ ಸ್ಕ್ರೀನ್ ಇರ್ತದೆ. 6ನೇ ಕ್ಲಾಸಿಂದ ಕೌಶಲ್ಯಾಭಿವೃದ್ಧಿನೂ ಕೂಡ ಅವ್ರಿಗೆ ಹೇಳ್ಕೊಡ್ತಕ್ಕಂಥ ಕ್ಲಾಸಸ್ಸು ಕೂಡ ನಡೀತದೆ. ಈ ಥರ ಇಷ್ಟೊಂದು ಬದಲಾವಣೆಯನ್ನು. ಆಮೇಲೆ ದ್ವಿಭಾಷಾ 5ನೇ ಕ್ಲಾಸ್ವರೆಗೂ. ಆಮೇಲೆ ದೇ ಕ್ಯಾನ್ ಚೂಸ್ ವಾಟ್ ಎವರ್ ದೇ ವಾಂಟ್. ಇಂಗ್ಲೀಷ್ ಮೀಡಿಯಮ್ ಅಲ್ಲ, ಇಂಗ್ಲೀಷ್ ಮೀಡಿಯಮ್, ಕನ್ನಡ ಅಂದರೆ ಕನ್ನಡ ಮೀಡಿಯಮ್ಮು, ಆ ಥರ ಸಿಸ್ಟಮಲ್ಲಿ ಓದ್ತಕ್ಕಂಥ ಕೆಲಸವನ್ನು ಅವರೆಲ್ಲರೂ ಕೂಡ ಮಾಡ್ಬೋದು. ಇನ್ನೊಂದು ಗೇಮ್ ಚೇಂಜರ್ ಭಾಳ ಮುಖ್ಯವಾಗಿ ನಮ್ಮ ದೇಶದೊಳಗೆ ತಂದೆ ತಾಯಿಯವರು ಮೋಸ್ಟ್ಲಿ ಎಲ್ಲ ಕೂಲಿ ಕೆಲಸ ಮಾಡೋರಿಲ್ಲ, ಲೇಬರ್ ಕ್ಲಾಸ್ ಅಂತೇಳಿ ಅಂದ್ಕೊಳ್ಳೋಣ. ಅವ್ರು ಜವಾಬ್ದಾರಿತ್ವವಾಗಿ ಮಕ್ಕಳು ಶಾಲೆಗೆ ಸೇರಿಸಿದ ತಕ್ಷಣ IAS ಆಫೀಸರ್ ಆಗಿಬಿಡ್ತಾರೆ, ಇಂಜಿನಿಯರ್ ಆಗ್ತಂತ ಅವ್ರ ಕನಸು. ತಪ್ಪು. ಅದಕ್ಕೆ ಹೇಳೋದು, ಫಸ್ಟ್ ಪೇರೆಂಟ್ಸ್ನ ಯಾಕೆ ಬ್ಲೇಮ್ ಮಾಡ್ತೀವಿ ಅಂದರೆ, ಮಕ್ಕಳನ್ನ ಶಾಲೆಗೆ ಕಳಿಸೋದಲ್ಲ, ಮಕ್ಕಳು ಶಾಲೆಗೆ ಹೋದ್ಮೇಲೆ ಏನು ಮಾಡಿದರು ಅಂಥೇಳಿ
ಟೀಚರ್ಸ್ ಜೊತೆ ಚರ್ಚೆ ಮಾಡಬೇಕು, ಮಕ್ಕಳ ಜೊತೆ ಚರ್ಚೆ ಮಾಡಬೇಕು. ಅದಕ್ಕೆ ಮೆಗಾ PTM ನಾವು ಯಾವತ್ತು ಚಿಲ್ಡ್ರನ್ಸ್ ಅದನ್ನ ಕೇಳಬೇಕು ಅಂತ ಅನ್ಕೊಂಡೆ ಸರ್. ನೀವು ಪೇರೆಂಟ್ಸ್ ಮೀಟಿಂಗ್ ಮಾಡುವಂತ ಇಡೀ ಕಾನ್ಸೆಪ್ಟ್ ದೇಶದೊಳಗೆ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ. ಗೌರ್ಮೆಂಟ್ ಶಾಲೆಗಳಿಲ್ಲ, ಖಾಸಗಿ ಶಾಲೆಗಳಲ್ಲಿ ಮಾತ್ರ Private ಇತ್ತು. ಅದನ್ನ ನೀವು ಖಾಸಗಿ ಶಾಲೆಗಳಲ್ಲಿ ಇದೆ. ಟೀಚರ್ದಲ್ಲ ಫಸ್ಟ್ ತಪ್ಪು, ಪೇರೆಂಟ್ಸ್ದೇ ಫಸ್ಟ್ ತಪ್ಪು. ನನ್ನ ಮಗ ಅದಾದಮೇಲೆ ನಮ್ಮ ಸೊಸೈಟಿಯ ಮಗ ಆಗ್ತಾನೆ ಅವನು, ಇಲ್ಲ ಮಗಳಾಗ್ತಾರೆ. ಸೊ ನನ್ನ ಮಗ ಅಂದಮೇಲೆ ಫಸ್ಟ್ ಜವಾಬ್ದಾರಿ ನಮ್ಮನೇಲಿ. ಮನೆಯ ಮಂತ್ರಾಲಯ ಅಂದ್ಬಿಟ್ಟು ನೀವು ಶಾಲೆಗೆ ಕಳಿಸ್ಬಿಟ್ಟು ಬುದ್ಧಿವಂತ ಆಗೋ ಡಾಕ್ಟ್ರು ನಾನು ಕೇಳಲೇ ಇಲ್ಲ ಅಂದರೆ ಪ್ರಶ್ನೆ. ಭಯಭಕ್ತಿ ಇರಬೇಕಲ್ಲ. ಈಗ ಮಕ್ಕಳಿಗೆ ಬೇರೆ ಹೊಡೆಯೋಂಗಿಲ್ಲ, ಯಾರೂ ಹೊಡೆಯೋದು ಇಲ್ಲ. ಹೊಡೀರಿ ಅಂತ ನಾನು ಹೇಳೋದಿಲ್ಲ, ಅದು ತಪ್ಪೋದು. ಯಾಕೆಂದರೆ ಇವತ್ತಿನ ಸೊಸೈಟಿ ನಾವು ಪ್ರೋಗ್ರೆಸಿವ್ ಸೊಸೈಟಿಯಲ್ಲಿ. ಸೊ ಮೆಗಾ PTM ಅಲ್ಲಿ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವ್ರು ಬರಲ್ಲ ಯೂಶ್ವಲಿ ಅದು ಚಿಲ್ಡ್ರನ್ಸ್ ಡೇಗೆ, ಬಟ್ ಸಿದ್ದರಾಮಯ್ಯ ಸಾಹೇಬರು ಬಂದು ಅಲ್ಲಿ ಕುತ್ಕೊಂಡು ಹೇಳಿ ನೋಡಿ ಆ ಸ್ಕ್ರೀನ್ನೆಲ್ಲ ಏನಿದು 46,000 ಶಾಲೆ, ಸುಮಾರು 42,000 ಶಾಲೆ ಕನೆಕ್ಟ್ ಆಗಿದೆ ಸರ್, ನೀವು ಮಾತಾಡಿ ಸರ್, ವಿಶ್ವಾಸ ಕೊಡಿ ಅಂತ ನಾನು ಓಪನಾಗಿ ಹೇಳಿಬಿಟ್ಟೆ. ಫಸ್ಟ್ ಮಿಸ್ಟೇಕ್ ಆದರೆ ಮಕ್ಕಳು ಏನಾದ್ರು ಫೇಲ್ ಆದರೆ ಅದು ಬಿಕಾಸ್ ಆಫ್ ತಂದೆ ತಾಯಿ, ಅದಾದಮೇಲೆ ಟೀಚರ್ಸು, ಅದಾದಮೇಲೆ ನನ್ನಂಥ ಶಿಕ್ಷಣ ಸಚಿವರು ಮತ್ತು ನಮ್ಮಂಥ ಸರ್ಕಾರ ಅಂತೇಳಿ ಓಪನಾಗಿ ಹೇಳ್ಕೊಂಡ್ಬಿಟ್ಟೆ.